ಭೀಮಗೌಡ ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಈಗಾಗಲೇ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಜನ ಹಿರಿಯರು ಗಮನವನ್ನ ಸೆಳೆದಿದ್ದಾರೆ. ಅದಕ್ಕೆ ನಾ ಬಾಳ್ ಮಾತಾಡಕ್ ಹೋಗಂಗಿಲ್ಲ. 2 ಮಿನಿಟ್ನಾಗ 2 ಪಾಯಿಂಟ್ ಇದೆ ಹೇಳಿ ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ನಮ್ಮ ಕಿತ್ತೂರು ಕರ್ನಾಟಕದ ಈ ಭಾಗದ ಎಲ್ಲಾ ಶಾಸಕರಿಗೆ ಏನು KKRDB ಅದ, ಅದೇ ರೀತಿ ಕಿತ್ತೂರು ಕರ್ನಾಟಕ ಬೋರ್ಡ್ ಮಾಡಿ ಒಂದು ಅನುದಾನ ಕೊಡುವ ಮುಖಾಂತರ ಏನಿಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೆಸಾಕತ್ತೀರಿ, ಇದಕ್ಕೊಂದು ಸಾರ್ಥಕತೆ ಒಂದು ಮೆರಗ್ ಬರ್ಬೇಕಂದ್ರೆ ನಮಗ್ ಬೋರ್ಡ್ ಮಾಡಿ ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಈ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆ ಅಧ್ಯಕ್ಷರೇ. ಯಾಕಂದ್ರ ತಾವು ಎಲ್ಲಾನು ನೋಡಿದ್ರ ನಮ್ಗೆ ಏರ್ಪೋರ್ಟು ಇಲ್ಲ, ಬ್ರಾಡ್ಗೇಜು ಮನ್ಮನೆ ಆಗ್ಯದ. ನಮ್ಗ ಟ್ರೈನಿಗೆ ಬೆಂಗಳೂರಿಗೆ ಬರ್ಬೇಕಂದ್ರ 5 ಗಂಟೆ ಕೂತ್ರೆ ಮುಂಜಾನೆ 9:15 ಬರ್ತೀವಿ. ಟ್ರೈನ್ ಫೆಸಿಲಿಟಿನೂ ಇಲ್ಲ. ನಮ್ಗ ಟ್ರೈನ್ ಫೆಸಿಲಿಟಿ ಸಿಗ್ಬೇಕಂದ್ರ ಆಲ್ಮಟ್ಟಿಯಿಂದ ಚಿತ್ರದುರ್ಗ ಲೈನ್ ಹಾಕ್ಬೇಕು ಅಧ್ಯಕ್ಷರೇ. ಬಹು ಮುಖ್ಯವಾದಂತ ಬೇಡಿಕೆ. ಅದೇ ರೀತಿ ಈ ಸರ್ತಿ ಬಿಜಾಪುರ ಜಿಲ್ಲೆಗೆ ಅತಿಯಾದ ಮಳೆ ಆಗಿದ್ರಿಂದ ಏನು ಹೊಲದ ರೋಡ್ಗಳು ಎಲ್ಲ ಕೆಟ್ಟವ ಅಧ್ಯಕ್ಷರೇ. ಎಲ್ಲಾ ಊರಿಗೆ ಹೋಗೋಣ, MLAಗಳು ಎಲ್ಲಿ ಅಡ್ಡಾಡ್ಲಾರ ಪರಿಸ್ಥಿತಿ. ಯಾವ ಊರಿಗೆ ಹೋಗ್ತೀವಿ ಅಲ್ಲಿ 20 ರೋಡ್ ಹೇಳ್ತಾರೆ, ನಮ್ಮ ಹೊಲಕ್ಕೆ ಹೋಗಿ ರೋಡ್ ಕೆಟ್ಟದ ಅಂತ ಹೇಳಿ. ಆದ್ರ ಗ್ರಾಮೀಣ ರಸ್ತೆಗಳು ನಮ್ಮ ವ್ಯಾಪ್ತಿಗೆ ಬರುದಿಲ್ಲ. ಮುಖ್ಯ ರಸ್ತೆಗಳು ಏನ್ ಕೆಟ್ಟವು MLA ಬೈರಪ್ಪ ಬಯಸ್ಕೊತೀವಿ. ಆ ಗ್ರಾಮೀಣ ರಸ್ತೆಗಳು ತಾವು ಜಿಲ್ಲಾ ಪಂಚಾಯತಿಗೆ ನಿರ್ದೇಶನ ಕೊಡುವ ಮುಖಾಂತರ, ಅನುದಾನ ಕೊಡುವ ಮುಖಾಂತರ, ಗ್ರಾಮ ಪಂಚಾಯತಿ ಮುಖಾಂತರ ಗ್ರಾಮೀಣ ರಸ್ತೆಗಳು ಏನು ಹೊಲಕ್ಕೆ ಹೋಗುವ ರಸ್ತೆಗಳು ದುರಸ್ತಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅದೇ ರೀತಿ ಈ ಸತಿ ಮಳೆ ಹೆಚ್ಚಾಗಿ ಏನ್ ಅತಿವೃಷ್ಟಿ ಆಗಿ ಏನು ಇನ್ಸೂರೆನ್ಸ್ ಸರ್ಕಾರ ಘೋಷಣೆ ಮಾಡಿದೆ, ಆ ಇನ್ಸೂರೆನ್ಸ್ ಹಣವನ್ನ ಏನ್ ಕೆಲವೊಂದು ರೈತರು ಇನ್ಸೂರೆನ್ಸ್ ಕಟ್ಟಾರ, ಅವ್ರಿಗೆ ಇನ್ನೂ ತನ ಕೆಲವೊಂದು ರೈತರಿಗೆ ಬಂದಿದ, ಕೆಲವೊಂದು ರೈತರಿಗೆ ಬಂದಿಲ್ಲ. ಅದು ಸರಿಪಡಿಸುವಂತ ವ್ಯವಸ್ಥೆ ಆಗ್ಬೇಕಂತೇಳಿ ತಮ್ಮ ಮುಖಾಂತರ ನಾ ಮನವಿಯನ್ನು ಮಾಡ್ತೀನಿ. ಇನ್ನೊಂದು ಮುಖ್ಯವಾದಂತಂದ್ರ KB ನಲ್ಲಿ ಏನ್ ರೈತರು ಕೆನಾಲಿಗೆ ಏನ್ ಜಮೀನನ್ನ ಕಳ್ಕೊಂಡ್ರ ಅವರು ಅಕ್ವೈರ್ ಆಗ್ಯಾವು, ಕೋರ್ಟ್ ಆರ್ಡರ್ ಆಗ್ಯದ, ಅವಾರ್ಡ್ ಆಗ್ಯದ, ಎಲ್ಲ ಆಗ್ಯದ. ಬಟ್ ಅವ್ರಿಗೆ ನಮ್ಮ KB ಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಾಕಷ್ಟು ಅಧ್ಯಕ್ಷರೇ ದಯವಿಟ್ಟು ಇದನ್ನ ಸ್ವಲ್ಪ ವಿಚಾರ ಮಾಡ್ರಿ. ಕೆಲವೊಂದು ಪ್ರಭಾವಿಗಳು ಏನಾಗ್ಯಾವ ಅಂದ್ರ ಲ್ಯಾಂಡ್ಗಳು ಏನು NA ಮಾಡ್ಸ್ಯಾರ ಅಂತವಕ್ಕ ಕೋಟಿಗಟ್ಲೆ ಅವಾರ್ಡ್ ಆಗ್ಯಾವ. 1 ಕೋಟಿಯಿಂದ 10 ಕೋಟಿ ಅವಾರ್ಡ್ ಆಗ್ಯಾವ. ಅದೇನು ತಪ್ಪ ಸರಿ ನನ್ಗೆ ಗೊತ್ತಿಲ್ಲ. ಆದ್ರ ನಮ್ಮ ಬಡವ ರೈತರು ಏನು ಜಮೀನನ್ನ ಏನ್ ಕೆನಲ್ ಸಂಬಂಧ ಕಳ್ಕೊಂಡ್ರ ಅವ್ರಿಗೆ 50 ಲಕ್ಷ 60 ಲಕ್ಷ ಬಡ ಜನರು ಅದಾರ. ಅವಕರೆ ದುಡ್ಡು ಬಿಡುಗಡೆ ಮಾಡುವಂತದ್ದು ಆಗ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಉಪಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಬಯಸ್ತೀನಿ. ಅವ್ ಏನ್ ಹೆಚ್ಚಿಗೆ ಅವಾರ್ಡ್ ಆಗ್ಯಾವ NA ಆಗಿ ಅಂತವ್ ಬಿಡ್ರಿ, ನೀವು ಕೊಡುದು ಅವ್ರಿಗೆ ನಡೀತದ. ಬಟ್ ಬಡ ರೈತರು ಜಮೀನ್ ಕಳ್ಕೊಂಡಾರ, ಅವ್ರು ಅದ್ರ ಮ್ಯಾಗೆ ಆಧಾರಿತ ಅದಾರ. ಅದಕ್ಕೆ ದಯವಿಟ್ಟು ಅದನ್ನ ಮಾಡಿಕೊಡುವಂತ 1 ಕೋಟಿ ಒಳಗಿದ್ದು ಅಂತ ಅವ್ರೆ ಪೇಮೆಂಟ್ ಮಾಡುವಂತ ಕೆಲಸ ಆಗ್ಲಿ ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತೀನಿ. ಅದೇ ರೀತಿ ನನ್ನ ಕ್ಷೇತ್ರದ ದೇವರಿಪುರ್ಗಿ ತಾಲೂಕಾ ಹೊಸ ತಾಲೂಕಾಗ್ಯದ. ನಮ್ಮ ಪ್ರಜಾಸೌಧನು ಕೊಟ್ಟೀನಿ, ಆದ್ರೆ ಒಂದು ಆಫೀಸ್ಗಳು ಇನ್ನ ಬರ್ತಾ ಇಲ್ಲ. ಆಫೀಸ್ಗಳು ಕೊಡುವಂತ ವ್ಯವಸ್ಥೆ ಆಗ್ಬೇಕಂತೇಳಿ ತಮ್ಮಲ್ಲಿ ನಾ ಮನವಿಯನ್ನು ಮಾಡ್ತೀನಿ. ಅದೇ ರೀತಿ ತಮ್ಮ ಗುರ್ತಿಲಿ ನಮ್ಮ ಕಂದಾಯ ಸಚಿವರು ಆಗ ಹೇಳಿದ್ರೆ 50 ರೂಪಾಯಿ ಬಾಂಡ್ ಮ್ಯಾಗ ಅಕ್ರಮ ಸಕ್ರಮವನ್ನ ಮಾಡಿಕೊಟ್ಟಿವಿ ಏನಂತ. ಅದು ನಿಜ ಐತಿ. ಅದ್ರ ಜೊತೆ RR ನಂಬರ್ನು ಕೊಟ್ಟಾರ. ಆದ್ರೆ ಈಗ RR ನಂಬರ್ ಕೊಟ್ಟಂತ ರೈತರಿಗೂ ಸಹಿತ ದುಡ್ಡು ಕಟ್ರಿ ಅನ್ನಂತದ್ದು ಅಧಿಕಾರಿಗಳು ಹೇಳಕತ್ತಾರ. ಅದಕ್ಕೆ ನಮ್ಮ ಹಿರಿಯ ಸಚಿವರು ಅದನ್ನ ಗಮನಿಸಲು ಅದಕ್ಕೆ ದುಡ್ಡು ಕಟ್ಟುವಂತ ವ್ಯವಸ್ಥೆ ಆಗ್ಬಾರ್ದು ಅನ್ನೋಂತ ಮನವಿಯನ್ನ ನಾನು ಇಲ್ಲಿ ಮಾಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಇನ್ನೊಂದು ಹೆಲ್ತ್ ಡಿಪಾರ್ಟ್ಮೆಂಟ್ ದಲ್ಲಿ ಏನಾಗಿದೆ ಅಂದ್ರೆ NHM ದಲ್ಲಿ ಕೆಲಸ ಮಾಡುವಂತ ಏನು ಸಣ್ಣ ಲ್ಯಾಬ್ ಟೆಕ್ನಿಷಿಯನ್ ಹಿಡಿದು ಏನು ಅಧಿಕಾರಿಗಳದಾರ ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮತ್ ಹೊಳ್ಳಿ ನಾವು ಹೊಸ ಕರೆದು ತಗೋತೀವಿ ಅನ್ನೋಂತ ಆದೇಶವನ್ನ ಮಾಡಾಕತ್ತಾರ ನಮ್ಮ ಡೈರೆಕ್ಟರು. ಅದು 18ರಿಂದ 20 ಸಾವಿರ ಒಳಗೆ ದುಡ್ದಂತ ಇವರಿಗೆ ಬೀದಿಗೆ ಬರ್ತಾರ 35-36 ಸಾವಿರ ಜನ. ಇದು ದಯವಿಟ್ಟು ಆಗ್ಬಾರ್ದು ಅನ್ನಂತ ಮನವಿ. ಇನ್ನೊಂದು ಏನು ಹಾರ್ಟ್ ಅಟ್ಯಾಕ್ ಆಗ್ತದಲ್ಲ, ಹಾರ್ಟ್ ಅಟ್ಯಾಕ್ ಆದ ಕೂಡಲೇ ಹಾಸ್ಪಿಟ್ಲ್ಗೆ ಹೋಯ್ತಾರ. BPL ಕಾರ್ಡ್ ಇರ್ತದ, ಆದ್ರೆ ಅದು ಜನರೇಟ್ ಆಗಕ್ಕೆ 2 ದಿವಸ ಬೇಕು. ಅಷ್ಟ್ರೊಳಗೆ ಪೇಷಂಟ್ಸ್ ಆಯ್ತಾನ ನೀವು ದುಡ್ಡು ಕಟ್ರಿ ಅನ್ನಂತ ವ್ಯವಸ್ಥೆ ಅದ. ಅದಕ್ಕೆ ಯಾರಿಗೆ BPL ಕಾರ್ಡ್ ಅದ ಅಂತವ್ರಿಗೆ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಬಡವರು ದುಡ್ಡು ಇರಂಗಿಲ್ಲ ಅವ್ರ ಹತ್ರ, ಕಟ್ ಅಂದ್ರೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ಸಚಿವರು ಅದನ್ನ ಸಡ್ಲಿಕೆಯನ್ನು ಮಾಡಿ ಇಮಿಡಿಯೇಟ್ BPL ಕಾರ್ಡ್ ಇದ್ರೆ ಅವ್ರಿಗೆ ಮಾಡುವಂತ ಕೆಲಸ ಆಗ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಅಜಯ್ ಆಯ್ತು. ಅದೇ ರೀತಿ ನಮ್ಮಲ್ಲಿ ಹೆಚ್ಚು ಮಳೆಯಾಗಿ ದೋಣಿ ಪ್ರವಾಹ ಬಂದು
ದೋಣಿಗೆಲ್ಲ ಸಿಲ್ಟ್ ತುಂಬಿಕೊಂಡಾಗ ಆಯ್ತು, ಭೀಮನ್ಗೌಡ. ದಯವಿಟ್ಟು ಆ ಸಿಲ್ಟ್ ಅನ್ನು ತೆಗೆಯುವಂತದ್ದು. ಅದೇ ರೀತಿ 2 ಹೋಬಳಿ ಕೇಂದ್ರನ ಮಾಡ್ಲಿಕ್ಕೆ ಅಜಯ್ ನಾನು ಧರ್ಮ ಕೊಟ್ಟಿದ್ದೆ, ಕೋರವಾರ ಮತ್ತು ಕಲ್ಕೇರಿ. ಆ ಹೋಬಳಿ ಕೇಂದ್ರನ ನಮ್ಮ ರೆವೆನ್ಯೂ ಮಿನಿಸ್ಟರ್ ಜಲ್ದಿ ಮಾಡಿಕೊಡ್ಬೇಕಂತೇಳಿ ಮನವಿಯನ್ನು ಮಾಡಿ ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ನಾನು ಅಜಯ್ ಧರ್ಮ್ ಸಿಂಗ್